ಕೋಡಿ ಬೆಂಕ್ರೆ ಅಂತ ಒಂದು ಪ್ಲೇಸ್ ಉಂಟು. ಅಲ್ಲಿ ದುರ್ಗಾ ಪರಮೇಶ್ವರ ಟೆಂಪಲ್ ಅಲ್ಲಿ ಇವತ್ತೊಂದು ಮದುವೆ ನಡೀತಾ ಇದೆ. ನಾವು ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇವೆ. ನಾವು ಮದುವೆ ಮಂಟಪಕ್ಕೆ ತಲುಪಿದಾಗ ನಮಗೆ ನಿಜಕ್ಕೂ ಆಶ್ಚರ್ಯವಾಯ್ತು. ಯಾಕೆ ಹೇಳ್ಬೇಕಂದ್ರೆ ಇಂತಹ ಲೊಕೇಶನ್ ಮತ್ತು ಇಂತಹ ಮದುವೆಗಳನ್ನು ನಾವು ಬರೀ ಸಿನಿಮಾಗಳಲ್ಲಿ ಮಾತ್ರ ನೋಡ್ತಿದ್ವಿ. ಆದ್ರೆ ಉಡುಪಿ ಸಿಟಿಯಿಂದ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿ ನಿಟ್ಟೂರು ಅನ್ನೋ ಒಂದು ಜಾಗ ಉಂಟು. ಅಲ್ಲಿ ಒಂದು ಅದ್ಭುತವಾದ ಸಾಯಿಬಾಬಾನ ಮಂದಿರವಿದೆ. ಹತ್ತಿರ ಒಂದು ಪ್ರೀತಿಯ ಕುದುರೆ ಇತ್ತು. ಅದರ ಹೆಸರು ಶ್ಯಾಮಕರ್ಣ. ಶಿರಡಿಯಲ್ಲಿ ಬಾಬಾ ಅವರ ಆರತಿ ನಡೆಯುವಾಗ ಈ ಶ್ಯಾಮಕರ್ಣ ಭಕ್ತಿಯಿಂದ ಬಂದು ಬಾಬಾ ಅವರಿಗೆ ನಮಸ್ಕರಿಸುತ್ತಿತ್ತಂತೆ. ಅಂದ್ರೆ ಬಾಬಾ ಶಿರಡಿಯಲ್ಲಿದ್ದಾಗ ಕೇವಲ 4 ಗೇಣು ಉದ್ದದ ಒಂದು ಮರದ ಹಲಗೆಯ ಮೇಲೆ ಮಲಗುತ್ತಿದ್ದರಂತೆ. ಅಷ್ಟು ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಬಾಬಾರವರ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಕೂಡ ಇದೆ. ಅದೇ ರೀತಿ ಇಲ್ಲಿ ಕೂಡ ಮಧ್ಯಾಹ್ನದ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಇಲ್ಲಿಗೆ ಬಂದ್ರೆ ಒಮ್ಮೆ ಮಸಾಲೆ ದೋಸೆ ಅಂತೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ನಮ್ಗೆ ಹೇಗೆ ಕ್ರಿಸ್ಪಿ ದೋಸೆ ಬೇಕು ನೋಡಿ ಆ ತರನೇ ಇರುತ್ತೆ. ನಮಸ್ಕಾರ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಮದುವೆಗೆ ಹೋಗ್ತಾ ಇದ್ದೇವೆ. ಈ ಸಾರಿನ ನಾನು ಸೆಕೆಂಡ್ ಟೈಮ್ ಉಡ್ತಾ ಇದ್ದೇನೆ. ಇದು ನನ್ನ ತಂಗಿಯ ಮದುವೆಗೋಸ್ಕರ ನಾನು ಬೈ ಮಾಡಿದ್ದು. ಕೂದಲು ಕೂಡ ಕಟ್ಟಿರ್ಲಿಲ್ಲ, ಒಂದು ಹೈ ಪೋನಿ ಹಾಕ್ಬಿಟ್ಟೆ. ಟೈಮ್ ಕೂಡ ಅಷ್ಟೊಂದು ಇರ್ಲಿಲ್ಲ, ಕ್ವಿಕ್ ಆಗಿ ರೆಡಿಯಾಗಿ ಹೋಗ್ಬೇಕಿತ್ತು. ಒಂದು ಸಿಂಪಲ್ ಆದ ಜ್ಯುವೆಲರಿ ನಾನು ಹಾಕಿದೆ. ಎಮರಲ್ಡ್ ಗ್ರೀನ್ ಕಲರ್ ಅಲ್ಲಿ ನೆಕ್ಲೇಸ್, ಹಾಗೇನೆ ಅದಕ್ಕೆ ಮ್ಯಾಚಿಂಗ್ ಆದ ಜುಮ್ಕಾಸ್ ಹಾಕಿದೆ. ನಂಗೆ ಗೊತ್ತಿಲ್ಲ ಇದು ನನ್ನ ಔಟ್ಫಿಟ್ಗೆ ಸೂಟ್ ಆಗ್ತದೆಯಾ ಇಲ್ವಾ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂಗೆ ತುಂಬಾ ಹೆವಿ ಜ್ಯುವೆಲರೀಸ್ ಎಲ್ಲ ಇಷ್ಟ ಆಗುದಿಲ್ಲ, ಬಟ್ ಲೈಟ್ ವೇಟ್ ಜ್ಯುವೆಲರೀಸ್ ಅಂದ್ರೆ ತುಂಬಾನೇ ಇಷ್ಟ. ಕಿಕಿ ಇವಾಗ ರೆಡಿ ಆಗಿ ಎಲ್ಲಿಗೆ ಹೊರಟದ್ದು? ಕಿಕಿ ಇಲ್ಲಿಗೆ. ಕಿಕಿದು ಸ್ವಲ್ಪ ಮೂಡ್ ಆಫ್ ಉಂಟು. ನಾವಿವಾಗ ಕೋಡಿ ಬೆಂಕ್ರೆ ಅಂತ ಒಂದು ಪ್ಲೇಸ್ ಉಂಟು. ಅಲ್ಲಿ ದುರ್ಗಾ ಪರಮೇಶ್ವರ ಟೆಂಪಲ್ ಅಲ್ಲಿ ಇವತ್ತೊಂದು ಮದುವೆ ನಡೀತಾ ಇದೆ. ನಾವು ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇವೆ. ಬಟ್ ತುಂಬಾನೇ ಲೇಟ್ ಆಯ್ತು. 12:30 ಆಯ್ತು. 12:30 ಆಡದೆ ನಾವಿವಾಗ ರೀಚ್ ಆಗೋ ಆಲ್ಮೋಸ್ಟ್ 1 ಅವರ್ ಉಂಟು. ಸೊ 1:30 ಅಷ್ಟೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಆದ್ರೆ ನಾವು ಮದುವೆ ಮಂಟಪಕ್ಕೆ ತಲುಪಿದಾಗ ನಮಗೆ ನಿಜಕ್ಕೂ ಆಶ್ಚರ್ಯವಾಯ್ತು. ಯಾಕಂದ್ರೆ ಈ ಮದುವೆ ಯಾವುದೋ ಒಂದು ಮಾಮೂಲಿ ಕಲ್ಯಾಣ ಮಂಟಪದಲ್ಲಿ ನಡೀತಿರ್ಲಿಲ್ಲ. ಬದಲಾಗಿ ಈ ಮದುವೆಯನ್ನು ಪ್ರಕೃತಿಯ ಮಧ್ಯೆ ಒಂದು ವಿಶಾಲವಾದ ಒಂದು ಓಪನ್ ಗ್ರೌಂಡ್ ನಲ್ಲಿ ಸೆಟಪ್ ಮಾಡಿದ್ರು. ನಾನಂತೂ ಉಂಟಲ್ಲ, ಇಷ್ಟು ಸುಂದರವಾದ ಮದುವೆಯನ್ನು ನೋಡಿಯೇ ಇರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇಂತಹ ಲೊಕೇಶನ್ ಮತ್ತು ಇಂತಹ ಮದುವೆಗಳನ್ನು ನಾವು ಬರೀ ಸಿನಿಮಾಗಳಲ್ಲಿ ಮಾತ್ರ ನೋಡ್ತಿದ್ವಿ. ಆದ್ರೆ ಇದೇ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಇಷ್ಟೊಂದು ಸುಂದರವಾದ ಸೆಟಪ್ ನೋಡ್ತಾ ಇದ್ದೀನಿ. ನಾನು ಎಷ್ಟೆಲ್ಲ ಮದುವೆ ಅಟೆಂಡ್ ಮಾಡಿದ್ದೇನೆ ನೋಡಿ, ಅದೆಲ್ಲಾ ಮದುವೆಗಳಿಗಿಂತ ಉಂಟಲ್ಲ ಈ ಮದುವೆ ಉಂಟಲ್ಲ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಅಂಡ್ ಬೆಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಮದುಮಕ್ಕಳಿಗೆ ವಿಶ್ ಮಾಡಿದ ನಂತರ ನಾವು ಬಂದದ್ದು ಊಟಕ್ಕೆ. ಯಾಕೆಂದ್ರೆ ಕಿಕಿಗೆ ತುಂಬಾ ಹಸಿವಾಗಿತ್ತು. ನಾವಿಲ್ಲಿ ರೀಚ್ ಆಗುವಾಗ ತುಂಬಾನೇ ಲೇಟ್ ಕೂಡ ಆಗಿತ್ತು. ನಾವಿವಾಗ ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಹೌದು, ಉಡುಪಿ ಅಂದ ತಕ್ಷಣ ನಮ್ಗೆಲ್ಲ ಕೃಷ್ಣ ಮಠ ನೆನಪಾಗುತ್ತೆ ಅಲ್ವಾ. ಆದ್ರೆ ಉಡುಪಿ ಸಿಟಿಯಿಂದ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿ ನಿಟ್ಟೂರು ಅನ್ನೋ ಒಂದು ಜಾಗ ಉಂಟು. ಅಲ್ಲಿ ಒಂದು ಅದ್ಭುತವಾದ ಸಾಯಿಬಾಬಾನ ಮಂದಿರವಿದೆ. ನಾವು ಹೇಗೆ ಶಿರಡಿಯಲ್ಲಿ ಸಾಯಿಬಾಬಾವನ್ನು ನೋಡ್ತೇವೆ ನೋಡಿ, ಹಾಗೇನೆ ಇಲ್ಲಿ ಕೂಡ ಒಂದು ಮಂದಿರವಿದೆ. ಹಾಗೇನೆ ಇಲ್ಲಿ ಕೂಡ ಸಾಯಿಬಾಬಾವನ್ನು ಪ್ರತಿಷ್ಠಾಪಿಸಿದ್ದಾರೆ. ಬಹಳ ದಿನಗಳಿಂದ ನಾನು ಇಲ್ಲಿಗೆ ಬರ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಇವತ್ತು ಸಾಯಿಬಾಬಾ ಕರೆದಿದ್ದಾರೆ ಅನ್ಸುತ್ತೆ. ಈ ಮಂದಿರದಲ್ಲಿ ಏನ್ ಸ್ಪೆಷಾಲಿಟಿ, ಇಲ್ಲಿನ ವೈಬ್ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಬನ್ನಿ ಹಾಗಾದ್ರೆ ನನ್ನ ಜೊತೆ. ಮಂದಿರಕ್ಕೆ ಎಂಟ್ರಿ ಕೊಡುವಾಗ್ಲೇ ನಮ್ಮನ್ನು ಸ್ವಾಗತ ಮಾಡುತ್ತೆ ಈ ಭವ್ಯವಾದ ಮಹಾದ್ವಾರ. ಎಷ್ಟು ಎತ್ತರವಾಗಿದೆ ಅಲ್ವಾ. ಸಾಯಿಬಾಬಾ ಅವರ ಬಗ್ಗೆ ಮಾತನಾಡುವಾಗ ಅವರ ಪ್ರಾಣಿ ಪ್ರೇಮದ ಬಗ್ಗೆ ಹೇಳಲೇಬೇಕು. ನಿಮ್ಗೆ ಗೊತ್ತಾ, ಬಾಬಾ ಅವರ ಹತ್ತಿರ ಒಂದು ಪ್ರೀತಿಯ ಕುದುರೆ ಇತ್ತು. ಅದರ ಹೆಸರು ಶ್ಯಾಮಕರ್ಣ. ಶಿರಡಿಯಲ್ಲಿ ಬಾಬಾ ಅವರ ಆರತಿ ನಡೆಯುವಾಗ ಈ ಶ್ಯಾಮಕರ್ಣ ಭಕ್ತಿಯಿಂದ ಬಂದು ಬಾಬಾ ಅವರಿಗೆ ನಮಸ್ಕರಿಸುತ್ತಿತ್ತಂತೆ. ಬಾಬಾ ಯಾವಾಗ್ಲೂ ಹೇಳ್ತಾ ಇದ್ರು, ಎಲ್ಲಾ ಜೀವಿಗಳಲ್ಲೂ ದೇವರಿದ್ದಾನೆ ಅಂತ. ಈ ಕುದುರೆಯ ಕತೆ ಕೇಳಿದ್ರೆ ಅದೆಷ್ಟು ನಿಜ ಅಂತ ಅನ್ಸುತ್ತೆ ಅಲ್ವಾ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಾಬಾ ಶಿರಡಿಯಲ್ಲಿದ್ದಾಗ ಕೇವಲ 4 ಗೇಣು ಉದ್ದದ ಒಂದು ಮರದ ಹಲಗೆಯ ಮೇಲೆ ಮಲಗುತ್ತಿದ್ದರಂತೆ. ಅಷ್ಟು ಚಿಕ್ಕ ಹಲಗೆಯನ್ನ ಹಳೆಯ ಬಟ್ಟೆಗಳಿಂದ ಕಟ್ಟಿ ತೂಗ ಹಾಕಲಾಗಿತ್ತು. ಆ ಹಲಗೆಯ ಮೇಲೆ ಬಾಬಾ ಹೇಗೆ ಮಲಗುತ್ತಿದ್ದರು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಪವಾಡವೇ. ಇಷ್ಟು ಸರಳವಾಗಿದ್ದ ಬಾಬಾರವರನ್ನು ನೆನೆದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಇಲ್ಲಿ ಕೂತು ಬಾಬಾರವರನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಬಾಬಾರವರೇ ನಮ್ಮ ಮುಂದೆ ಇದ್ದಾರೆ ಅನ್ನೋ ಅನುಭವವಾಗುತ್ತೆ. ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ.
ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಬಾಬಾರವರ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಕೂಡ ಇದೆ. ಬಾಬಾ ಮತ್ತು ರಾಯರು ಇಬ್ಬರನ್ನು ಒಂದೇ ಕಡೆ ದರ್ಶನ ಮಾಡೋದು ಅಂದ್ರೆ ಇದು ದೊಡ್ಡ ಭಾಗ್ಯ ಅಲ್ವಾ. ಸಾಯಿಬಾಬಾ ಯಾವಾಗ್ಲೂ ಹಸಿದವರಿಗೆ ಅನ್ನ ನೀಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇಲ್ಲಿ ಕೂಡ ಮಧ್ಯಾಹ್ನದ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಶಿರಡಿಯಂತೆ ಇಲ್ಲಿ ಕೂಡ ಅಖಂಡ ನಂದಾದೀಪ ಉರಿತಾ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ನಿಟ್ಟೂರು ಸಾಯಿ ಮಂದಿರದ ಚಿಕ್ಕ ಸವಾರಿ. ರಾಯರ ಮತ್ತು ಬಾಬಾರವರ ದರ್ಶನದಿಂದ ನನ್ನ ದಿನ ಅಂತೂ ಇವತ್ತು ತುಂಬಾನೇ ಚೆನ್ನಾಗಿ ಹೋಯ್ತು. ನೀವು ಉಡುಪಿಗೆ ಬಂದಾಗ ಈ ಪವಿತ್ರ ಜಾಗಕ್ಕೆ ಭೇಟಿ ನೀಡಲು ಮರಿಬೇಕು. ಅದಾದ ನಂತರ ನಾವು ಬಂದಿರೋದು ಹೋಟೆಲ್ ತ್ರಿವೇಣಿಗೆ. ಇದು ಉಡುಪಿಯಲ್ಲಿರೋದು. ಇದೊಂದು ಒಂಥರ ತುಂಬಾ ಹಳೆಯ ಹಾಗೂ ಉಂಟಲ್ಲಿ ತುಂಬಾ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು. ಹಾಗೇನೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಹೋಟೆಲ್. ಇದೊಂದು ಚಿಕ್ಕ ಹೋಟೆಲ್, ಬಟ್ ಉಂಟಲ್ಲ ಇವರ ಮಸಾಲೆ ದೋಸೆ ಟೇಸ್ಟ್ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಹುದು. ಇಲ್ಲಿಗೆ ಬಂದ್ರೆ ಒಮ್ಮೆ ಮಸಾಲೆ ದೋಸೆ ಅಂತೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ನಮ್ಗೆ ಹೇಗೆ ಕ್ರಿಸ್ಪಿ ದೋಸೆ ಬೇಕು ನೋಡಿ ಆ ತರನೇ ಇರುತ್ತೆ. ನನ್ನ ಪಾಪಗೆ ಇಲ್ಲಿ ಮಸಾಲೆ ದೋಸೆ ತುಂಬಾನೇ ಇಷ್ಟ. ಅದ್ರ ಜೊತೆಗೆ ನಾವು ಕಿಕ್ಕಿ ತಕೊಂಡ್ವಿ ಪೈನಾಪಲ್ ಜ್ಯೂಸ್ ಕಾನ್ಸ್ಟಿಪೇಷನ್ಗೆಲ್ಲ ಒಳ್ಳೇದಂತ ಹೇಳಿದ್ರು ಡಾಕ್ಟರ್. ಅದಕ್ಕೋಸ್ಕರ ಇವಳಿಗೆ ನಾವು ಪೈನಾಪಲ್ ಜ್ಯೂಸ್ ಅನ್ನು ಕುಡಿಸ್ತೇವೆ ಎಲ್ಲಿಗೆ ಹೋದ್ರು ಕೂಡ, ಅಂದ್ರೆ ಹೋಟೆಲ್ಗೆ. ಹಾಗೇನೆ ನಾವು ತಕೊಂಡ್ವಿ ಗೋಬಿ ಮಂಚೂರಿಯನ್. ನಮ್ಗೆ ಅಷ್ಟೊಂದು ತಿನ್ಲಿಕ್ಕೆ ಮನ್ಸಿರ್ಲಿಲ್ಲ. ನಾನು ಮತ್ತೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಸೇರಿ ಒಂದು ಪ್ಲೇಟ್ ಗೋಬಿ ಮಂಚೂರಿಯನ್ ತಕೊಂಡ್ವಿ. ನಾವು ಬೈಟು ಮಾಡಿದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿ ಹಾಗೂ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.